ಎಷ್ಟು ಪುಣ್ಯ ಸಂಗ್ರಹ ಮಾಡಬಹುದು ಅಷ್ಟನ್ನು ಮಾಡಿದ್ದಾರೆ. ಕೆಲವೆಲ್ಲ ಹೇಳಬಾರ್ದು, ಅವ್ರು ಮಾಡಿರೋ ಕಾರ್ಯ ದಾನಗಳೆಲ್ಲ ನಾವು ಉಲ್ಲೇಖ ಮಾಡಬಾರ್ದು, ಯಾಕೆಂದ್ರೆ ಅವರೇ ಹೇಳಿದ್ದಾರೆ, ಯಾರಿಗೂ ಹೇಳ್ಬೇಡಿ, ಅದು ಗೌಪ್ಯವಾದ. ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಭಗವಾನ್ ವೇದವ್ಯಾಸರು ಹೇಳ್ತಾರೆ, ಮೃತಂಚ ಎನ್ನ ಮುಂಚತಿ ಸಮರ್ಜಯಸ್ವ ತದ್ದನಂ. ಏನಾಗುತ್ತೆ ಅಂದ್ರೆ, ನೀನು ಶರೀರ ಬಿಟ್ಟ ಮೇಲೂ ಯಾವ ಧನ ನಿನ್ ಜೊತೆ ಬರುತ್ತೆ ಅದನ್ನು ಸಂಗ್ರಹ ಮಾಡ್ಕೊ. ಬಹಳ ಉತ್ತಮ ಶ್ಲೋಕ ಇದು. ಮಹಾಭಾರತದಲ್ಲಿ ಭಗವಾನ್ ವೇದವ್ಯಾಸರು ತಮ್ಮ ಮಗನಿಗೆ ಹೇಳ್ತಾರೆ, ಶುಕನಿಗೆ. ಶುಕ ಯಾರು? ಸಾಕ್ಷಾತ್ ಪರಮೇಶ್ವರನ ಅಂಶ ಶುಕಾಚಾರ್ಯರು. ಶುಕನಿಗೇನೆ ವೇದವ್ಯಾಸರು ಹೇಳ್ತಾರೆ, ಮೃತಂಚ ಎನ್ನ ಮುಂಚತಿ ಸಮರ್ಜಯಸ್ವ ತದ್ಧನಂ. ಮನುಷ್ಯನ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದು. ಸೋಪಾನಭೂತಂ ಮಾನುಷ್ಯಂ ಲಭ್ಯ ದುರ್ಲಭ. ಸೋಪಾನಭೂತಂ ಮಾನುಷ್ಯಂ, ಸೋಪಾನಭೂತಂ ಸ್ವರ್ಗಸ್ಯ, ಮಾನುಷ್ಯಂ ಲಭ್ಯ ದುರ್ಲಭಂ. ಸ್ವರ್ಗಕ್ಕೆ ಅಂದ್ರೆ ಮುಕ್ತಿಗೆ ಮೆಟ್ಟಲ್ ಯಾವುದು ಅಂದ್ರೆ ಮನುಷ್ಯನ ಜನ್ಮ. ಇನ್ಯಾವ ಯೋನಿಯಲ್ಲೂ ಮನುಷ್ಯ ತಾನು ಸ್ವರ್ಗವನ್ನ ಅಥವಾ ಮುಕ್ತಿಯನ್ನು ಪಡೆಯಕ್ಕಾಗಲ್ಲ. ಕಟ್ಟ ಕಡೆಯ ಜನ್ಮ ಮನುಷ್ಯನ ಜನ್ಮ. ಸೋಪಾನಭೂತಂ ಸ್ವರ್ಗಸ್ಯ ಮಾನುಷ್ಯಂ ಲಭ್ಯ ದುರ್ಲಭಂ. ತುಂಬಾ ಕಠಿಣಪ್ಪ ಮನುಷ್ಯ ಜನ್ಮ ಸಿಗೋದು. ಅದಲ್ಲೇನಾದ್ರೂ ನಿಮ್ಮ ಮನೋರಂಜನೆಗೆ, ಬರೀ ಲೌಕಿಕ ಸಂಪಾದನೆಗೆ, ಲೌಕಿಕ ಕೀರ್ತಿ ಅಥವಾ ಲೌಕಿಕ ಹಣ ಅಥವಾ ಲೌಕಿಕ ಸುಖಕ್ಕೆ ಕಳ್ಕೊಂಡ್ರೆ ಹೋಯ್ತಪ್ಪ ನಿನ್ನ ಜನ್ಮ. ಬಹಳ ಅಪರೂಪದ. ಮಾನುಷ್ಯಂ ಲಭ್ಯ ದುರ್ಲಭಂ. ಇದು ಮಹಾಭಾರತದ ಶ್ಲೋಕ, ವೇದವ್ಯಾಸರು ಹೇಳಿ. ಹಾಗೆ ಸೀತಾಲಕ್ಷ್ಮಿಯವರು ವಿಶೇಷವಾಗಿ ನಮ್ಮ ಭಜನಾ ಮಂಡಳಿಗೆ ಹೆಚ್ಚು ಬರ್ತಿದ್ರು. ನಮ್ಮನ್ನು ಭಾಗವತ ನಡೆದ್ರೆ ಭಾಗವತ ಮುಂದೆ ಕೂತ್ಕೊಳ್ತಿದ್ರು ಇವರೇ. ಒಂದು ತಿಂಗಳು ಪೂರ್ತಿ, ಈ ಒಂದು ತಿಂಗಳು ಧನುರ್ಮಾಸದಲ್ಲಿ ಭಾಗವತ ನಡೆದ್ರೆ ಮುಂದ್ಗಡೆ ಎಂದು ಚೇರ್ ಮೇಲೆ ಕೂತ್ಕೋತಾ ಇರ್ಲಿಲ್ಲ. ಯಾರು ಹೇಳಿದ್ರೆ ವಯಸ್ಸಾಗಿದೆ, ನನಗೇನು ವಯಸ್ಸಾಗಿದೆ ಅಂತ. ಅದು ಇರ್ಬೇಕು ಮನುಷ್ಯನ ಸಾಧನೆಗೆ, ಅದು ಬಹಳ ಮುಖ್ಯ. ನಾವು ಚಿಕ್ಕವರೇ ನಾವು ವಯಸ್ಸಾಯ್ತು ಅಂತ ಕೆಳಗೆ ಕೂತ್ಕೊಳ್ಳೋ ಶಕ್ತಿ ಇದ್ರು ಕೂಡ ಮೇಲೆ ಕೂತ್ಕೊಂಡ್ಬಿಡ್ತೀವಿ. ಅವ್ರು ಎಂದು ಚೇರ್ ಮೇಲೆ ಕೂತ್ಕೋತಾ ಇರ್ಲಿಲ್ಲ. ಅದ್ರಲ್ಲಿ ಯಾರು ಹಿರಿಯರು ಕೂತಿದ್ರಂತೂ ತಕ್ಷಣ ಕೆಳಗಿಳಿದು ಬಿಡೋದು. ಮತ್ತೆ ಅವರು ಹೆಚ್ಚು ಈ ಹೂಬತ್ತಿನ ಎಲ್ಲ ಮಾಡಿ ಕೊಡೋದು. ಕೆಲವರಿಗೆ ಬಂದು ತಿಳ್ಕೊಳ್ಬೇಕಾದ್ರು ಏನೇನ್ ತರ ಭಗವಂತನ ಸೇವೆ ಮಾಡಬಹುದು. ವಿಶೇಷವಾಗಿ ನಮ್ಮಲ್ಲಿ ಹರಿದಾಸವಾಣಿ ಪುಸ್ತಕ, ತುಂಬಾ ದೇವರ ನಾಮಗಳಿರುವಂತಹ ಪುಸ್ತಕ. ಅದು ತುಂಬಾ ಜನಕ್ಕೆ ಹಂಚುತ್ತಾ ಇದ್ರು. ಯಾರು ವಿಶೇಷವಾಗಿ ತಗೊಂಡ್ರೆ, ನೀವು ದುಡ್ಡು ಕೊಡ್ಬೇಡಿ ನಾನೇ ಕೊಡ್ತೀನಿ, ನೀವು ದುಡ್ಡು ಕೊಡ್ಬೇಡಿ ಹಾಡು ಹೇಳ್ಕೊಳ್ಳಿ ಸಾಕು ನಾನೇ ಕೊಡ್ತೀನಿ. ಆ ಭಾವನೆ ಯಾರಿಗೆ ಬರುತ್ತೆ? ಅಲ್ವ, ಎಲ್ರಿಗೂ ಎಟ್ಟಿದ್ರು ಹಣ ನಮ್ಮ ತಾನೇ ಇರಲಿ, ನಮ್ಮಂತ ಇರಲಿ. ನೋಡಿ, ಇದು ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಭಗವಂತನ ಸೇವೆಗೆ. ಈಗ ನೋಡಿ, ಏನು ಅವ್ರ ಜೊತೆಗೆ ಹೋಗಲ್ಲ, ನಮ್ಮ ಶರೀರವೇ ನಮ್ಮ ಜೊತೆಗೆ ಬರಲ್ಲ, ಅದೆಲ್ರಿಗೂ ಗೊತ್ತಿದೆ. ಅದಕ್ಕೆ ಹೇಳೋದು, ಮೃತಂಚ ಎನ್ನ ಮುಂಚತಿ ಸಮರ್ಜಯಸ್ವ ತದ್ಧನಂ. ನಿಮ್ ಶರೀರ ಬಿಟ್ಟ ಮೇಲೆ ಶರೀರದ ಜೊತೆ ಯಾರು ಬರಲ್ಲ ಬಿಡಿ. ಸಂಬಂಧಿಕರು ಬರಲ್ಲ, ಹಣನೂ ಬರಲ್ಲ, ಅಧಿಕಾರನೂ ಬರಲ್ಲ, ಕುಲನೂ ಬರಲ್ಲ, ಯಾವ ಸ್ಟೇಟಸ್ಸು ಬರಲ್ಲ. ಜೀವ ಹೋಗುವಾಗ ವಿದುರ ಒಂದು ಮಾತು ಹೇಳ್ತಾನೆ ಧೃತರಾಷ್ಟ್ರಂಗೆ, ನರಕಕ್ಕೆ ಕರ್ಕೊಂಡು ಹೋಗೋದು ಯಾರು ಗೊತ್ತಾ? ಜೀವನ. ಅವನ ಕಾಮಕ್ರೋಧ. ಬ್ರಾಹ್ಮಣ ಈ ವಿಷಯದ ಬಹಳ ಎಚ್ಚರ ವಹಿಸಬೇಕು. ಅವನಲ್ಲಿರುವಂತ ಕಾಮಕ್ರೋಧನೆ ಅವನನ್ನ ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಧೃತರಾಷ್ಟ್ರ ಪಂಚಪಾಂಡವರು ಕೊಡಬೇಕಾದಂತ ರಾಜ್ಯವನ್ನು ಕೊಟ್ಟು ವಿದುರ ನೀತಿಗೆ ಬರುತ್ತೆ. ಅದಕ್ಕೆ ಕೃಷ್ಣ ಭಗವದ್ಗೀತೆ ಸ್ಪಷ್ಟವಾಗಿ ಹೇಳ್ತಾನೆ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭೋ ತಸ್ಮಾದೇತತ್ರಯಂ ತ್ಯಜೇ. ಅರ್ಜುನ, ನನ್ನ ಭಕ್ತರಾಗುವಂತವರು, ಸ್ವರ್ಗ ಬೇಕು ಅಂತ ಅಪೇಕ್ಷೆ ಪಡೋರು, ಮುಕ್ತಿ ಪಡಿಬೇಕು ಅಂತ ಅಪೇಕ್ಷೆ ಪಡೋರು, ಮತ್ತೆ ಈ ಜನ್ಮ ಬೇಡ ಅಂತ ಅಪೇಕ್ಷೆ ಪಡೋರು, ಈ ಮೂರು ಕೆಟ್ಟ ಗುಣ ಬಿಟ್ಬಿಡಬೇಕು. ತ್ರಿವಿಧಂ ನರಕಸ್ಯೇದಂ ದ್ವಾರಂ ಆತ್ಮನಾಶನಃ. ಬಹಳ ಎಚ್ಚರಿ, ಯಾಕಂದ್ರೆ ಇದು ನಮ್ಗೆ ಕಾಡ್ತಾನೆ ಇರುತ್ತವೆ. ಈ ಕಾಮ ವಿಪರೀತ ಆಸೆಗಳು ಮುಗಿಯೋದೇ ಇಲ್ಲ ನಮ್ಗೆ. ಕ್ರೋಧ ಮೇಲೆ ಕೋಪಿಸ್ಕೋತಿರ್ತೀವಿ. ನಮ್ಗೆ ಇರೋರೇ ಮನೇಲಿ 4 ಜನ 5 ಜನ, ಅವ್ರ ಮೇಲೆ ಕೋಪ ನಮ್ಗೆ. ನಮ್ಮಲ್ಲಿ ಎಷ್ಟೋ ಮನೆಗೆ ಹಾಗೆ ಇರ್ತಾರೆ, ಕೋಪನೇ ನಿಲ್ಲಲ್ಲ. ಈಗ ಆಗ್ಬಾರ್ದು. ಅದೇ ಅಂತ ನೋಡಿ, ಶರೀರ ಬಿಟ್ಟರಲ್ಲಿ ಎಷ್ಟು ಕಷ್ಟ ನೋಡಿ, ಅದು ನಮ್ಮನ್ನು ನರಕ ಕರ್ಕೊಂಡು ಹೋಗುತ್ತೆ. ಗರುಡ ಪುರಾಣದಲ್ಲಿ ಇದ್ರ ಬಗ್ಗೆ ಸಾಕಷ್ಟಿದೆ.
ಸಾಮಾನ್ಯವಾಗಿ ಪುರಾಣದಲ್ಲಿ ಉಲ್ಲೇಖ ಮಾಡೋದನ್ನೇ ಇನ್ನೇನು ಶರೀರ ಹೋಗುತ್ತೆ ಅಂತ ಅವ್ರು ಗೊತ್ತಾದ್ರೆ ತುಳಸಿ ಕಟ್ಟೆ ಹತ್ರ ಮಲಗಿಸೋರು. ತುಳಸಿ ಕಟ್ಟೆ ಕೆಳಗಡೆ ಗೋಮಯವನ್ನು ಮಾಡಿ, ಗೋಧಿ ಅಂದ್ರೆ ಗೋವಿನ ಸಗಣಿಯಿಂದ ಸಾರಿಸಿ ಅದಕ್ಕೆ ಕರ್ಬೆ ಹಾಕಿ ಎಳ್ಳು ಹಾಕಿ ಅದ್ರ ಮೇಲೆ ಮಲಗಿಸೋರು. ಹೆಚ್ಚಿನ ಅಂಶ ಅವ್ರು ಹೋಗ್ತಾರೆ. ಪ್ರಾಣವಾಯು ಎಳೀತಾ ಇದ್ದಾಗ ಗೊತ್ತಾಗ್ಬಿಡೋರು ಹಿಂದೆ. ಎಲ್ಲ ಆಸ್ಪತ್ರೆಗಳನ್ನ ಕರ್ಕೊಂಡು ಹೋಗ್ತೀವಿ. ಇದು ಮೊದಲನೇ ಸ್ಟೆಪ್. ಎರಡನೇದು ಪ್ರಾಣ ಶರೀರ ಬಿಡುವಾಗ ಗಂಗೆ ಹಾಕೋರು. ಎರಡನೇ ಭಾಗ. ಇಲ್ಲ ಮಗ ಹಾಕೋನು, ಅಕಸ್ಮಾತ್ ಮಗ ಇದ್ದರೆ ಇನ್ಯಾರು ಗಂಗೆ ಹಾಕೋರು. ಗಂಗೆ ಒಳಗಡೆ ಶುದ್ಧಿ ಮಾಡಿಬಿಡುತ್ತೆ. ಹೊರಗಡೆ ನಾವು ಸ್ನಾನ ಮಾಡಿಸ್ತೀವಿ ಶರೀರಕ್ಕೆ, ಒಳಗಡೆ ಗಂಗೆ ಅದು ಶುದ್ಧ ಮಾಡುತ್ತೆ. ಗಂಗೆ ಒಂದು ಮಾತು ಹೇಳ್ತಾರೆ, ನನ್ ಸ್ಮರಣೆ ಮಾಡ್ಕೊಂಡು ಯಾರು ಶರೀರ ಬಿಡ್ತಾರೆ ನಾನೇ ಕರ್ಕೊಂಡು ಹೋಗ್ತೀನಿ ಮುಕ್ತರ ಹೋಗೋಕ್ಕೆ. ಆ ಗಂಗೆ ತಾಲಿ ಅದಕ್ಕೆ ತೋರಿಸೋದು, ಹಾಕುವಾಗ ಸ್ಮರಣೆ ಬರಲಿ ಅಂತ. ಇದ್ರೆ ಏನು ಸ್ಮರಣೆ ಬರೋಲ್ಲ. ಎಷ್ಟೋ ಕಡೆ ಗುರುಗಳ ಅನುಗ್ರಹ, ಗುರುಗಳನ್ನು ಕೂಡಿಸಿದೀವಿ ಇಲ್ಲಿ ಗುರು ಮಧ್ಯ. ಗುರುಗಳ ಅನುಗ್ರಹ ಎಷ್ಟಿದೆ ಅಂತ ಹೇಳ್ತಾರೆ ಅಂದ್ರೆ, ಸರಿಯಾದ ಗುರು ಇದ್ರೆ ಅವ್ರ ಶರೀರ ಬಿಡುವಾಗ ಅವ್ರಿಗೇನು ನೆನಪು ಬರೋಲ್ಲ, ಜೀವ ಹೋಗ್ತಿರುತ್ತೆ, ಬಹಳ ವೇದನೆ ಆಗ್ತಿರುತ್ತೆ. ಆ ಸಮಯದಲ್ಲಿ ಗುರುಗಳು ಕಾಣಿಸ್ಕೊತಾರಂತೆ. ಭಗವಂತನ ಸ್ಮರಣೆ ಮಾಡೋ, ನೀನ್ ಮನದೇವ್ರ ಸ್ಮರಣೆ ಮಾಡೋ, ಕಿರಿಚಬೇಡ, ಅಳ್ಬೇಡ, ಮನದೇವ್ರ ಸ್ಮರಣೆ ಮಾಡು ಅಂತ ಜ್ಞಾಪಿಸ್ತಾರಂತೆ ಗುರುಗಳು. ಅಂತ ಸ್ಥಾನ ಗುರುಗಳು. ಅದಕ್ಕೆ ಉತ್ತಮ ಗುರುಗಳನ್ನ ಪಡ್ಕೊಳ್ಬೇಕು, ಗುರು ಧ್ಯಾನ ಮಾಡಬೇಕು ಅಂತ ಅನ್ನೋದು ಅದಕ್ಕೋಸ್ಕರನೇ. ಭಗವಂತನ ನಿತ್ಯ ಉಪಾಸನೆ ಮಾಡ್ತಿರ್ತಾರೆ. ಕೃಷ್ಣ ಹೇಳಿದಾನೆ, ಕಡೆಯಲ್ಲಿ ನಾನೇ ನನ್ನ ಸ್ಮರಣೆ ಬರೋ ಮಾಡ್ಬಿಡ್ತೇನೆ. ಯಾಕೆ ಸಂತರು ಕೇಳ್ತಾರೆ ನಮ್ಮಲ್ಲಿ ದಾಸರು, ನೀನೇನೋ ನಿನ್ ಸ್ಮರಣೆ ಮಾಡಿದ್ರೆ ನಿನ್ ಲೋಕ ಕರ್ಕೋತೀನಿ ಅಂತ ಹೇಳ್ತೀಯ. ನಮ್ಗೆಲ್ಲ ಟ್ಯೂಬ್ಗಳು ಹಾಕ್ಬಿಟ್ಟಿರ್ತಾರೆ ಅಲ್ವಾ, ಹಾಸ್ಪಿಟ್ಲಲ್ಲಿ ಪ್ರಜ್ಞೆನೇ ಇರಲ್ಲ. ಹೆಂಡತಿ ಬಂದ್ರು ಗೊತ್ತಾಗಲ್ಲ, ಗಂಡ ಬಂದ್ರು ಗೊತ್ತಾಗಲ್ಲ, ಆ ಸ್ಥಿತಿಲಿ ಇರ್ತೀವಿ, ಕೋಮಲ್ಲಿ ಇರ್ತೀವಿ. ಅವು ನಿನ್ನೆನಪ ಎಲ್ಲಪ್ಪ ಬರುತ್ತೆ. ಅದಕ್ಕೆ ಭಗವಂತ ಹೇಳ್ತಾನೆ, ನಿತ್ಯ ನನ್ನ ಸ್ಮರಣೆ ಮಾಡ್ತಿದ್ರೆ, ನಿತ್ಯ ನೀ ಆನ್ಹಿಕ ಮಾಡ್ತಾ ಇದ್ರೆ, ನಿತ್ಯ ನಾನು ಸ್ಮರಣೆ ಮಾಡ್ತಿದ್ರೆ, ನಿನ್ ಸಾಯೋ ಕಡೆಗಾದ ನಾನೇ ನೀನು ಮಾಡ್ಕೋತೀನಿ ಕಣೆ. ನಿನ್ ಜೀವ ತಗೊಂಡೋ ಯಾರು ನಾನೇ ಕಾಲ, ನಾನೇ ನಿನ್ ಸ್ಮರಣೆ ಮಾಡ್ತೀನಿ. ಬ್ರಾಹ್ಮಣನಿಗೆ ಬಹಳ ಮುಕ್ತ ಆಗುವಂತ ನಿತ್ಯ ಕಾಣಿಸುವಂತ ಸೂರ್ಯನ ದರ್ಶನ ಆಗಲಿ ಅಕ್ರಾಫಿ ಮಾಘ ಮಾಸದಲ್ಲಿ. ಆಮೇಲೆ ನಮಗೆಲ್ಲ ಗೊತ್ತಿರೋ ಹಾಗೆ 3ನೇ ದಿವಸ ಅಸ್ಥಿ ಸಂಚಯನ. ಅಸ್ಥಿ ಸಂಚಯನ ಉದ್ದೇಶನೇ ಗಂಗೆಯಲ್ಲಿ ಕದಬೇಕು ಅಂತ. ಬಿಡಿ, ಇವರ ಅಸ್ಥಿಯನ್ನ ಗಂಗೆಯಲ್ಲೇ ತಗೊಂಡೋಗಿ ಸಮರ್ಪಣೆ ಮಾಡಿದರೆ ಗ್ರೇಟ್. ಅದೆಲ್ಲರಿಗೂ ಸಿಗಲ್ಲ. ಅವರು ಯಾವ ಅಸ್ಥಿ ಗಂಗೆಯಲ್ಲಿ ಬೀಳುತ್ತೆ 10 ದಿವಸದ ಒಳಗಡೆ ನಿಜವಾಗ್ಲೂ ಅವರು ಉತ್ತರಕ್ಕೆ ಪಡೆಯೋದು ಸಂಶಯನೇ ಇಲ್ಲ. ಆದ್ರೆ ನಾವು ದೂರ ಹೋಗಕ್ಕಲ್ಲ ಅಂತ ಪಶ್ಚಿಮ ವಾಹಿನಿಗೆ ಯಾಕೆ ಹಾಕ್ತಾರೆ ಅಂದ್ರೆ, 10 ದಿವಸದಲ್ಲಿ ಪಶ್ಚಿಮ ವಾಹಿನಿ ನೀರು ಸಮುದ್ರ ಸೇರುತ್ತೆ, ಸಮುದ್ರದಲ್ಲಿ ಗಂಗೆ ಇರುತ್ತೆ ಪೂರ್ತಿ. ಅದಕ್ಕೋಸ್ಕರ 3ನೇ ದಿವಸದಲ್ಲಿ ಪಶ್ಚಿಮ ವಾಹಿನಿಗೆ ನಾವು ಸಮರ್ಪಣೆ ಮಾಡೋದು. 10ನೇ ದಿವಸ ಬಂಧುಗಳೆಲ್ಲ ಧರ್ಮೋದಕ ಕೊಡ್ತಾರೆ. ಇದರ ಉದ್ದೇಶ ಏನು? ಅವ್ರೇನಾದ್ರು ಕಿಂಚಿತ್ ಏನಾದ್ರು ಪುಣ್ಯದಲ್ಲಿ ಕಡಿಮೆ ಇದ್ರೆ ಈಗ ಅವ್ರ ಪುಣ್ಯ ಜನ್ಮ ಹೃದಯದಲ್ಲಿ ನಮ್ಮ ಪುಣ್ಯ ಧಾರೆ ಇರಿತೀವಿ ಅಂತ. ನಮಗಿನ್ನೂ ಜೀವನ ಇದೆ, ನಿತ್ಯವಾಂಗಿಗಳು ಮಾಡ್ತೀವಿ, ಪೂಜೆಗಳು ಮಾಡ್ತೀವಿ, ಪುಣ್ಯ ಸಂಗ್ರಹ ಮಾಡ್ಕೋತೀವಿ. ಆದ್ರೆ ಹೋದಂತ ವ್ಯಕ್ತಿಗೆ ಏನಾದ್ರು ಪುಣ್ಯ ಕಡಿಮೆ ಇದ್ರೆ ನಾವೆಲ್ಲ ಸೇರಿ ಆ ಪುಣ್ಯವನ್ನು ಧಾರೆ ಇರೋದು. ಅದಕ್ಕೆ ಧರ್ಮೋದಕ 15 ದಿವಸ ಒಂದೊಂದು ಎಷ್ಟು ಚೆನ್ನಾಗಿದೆ ನಮ್ಮಲ್ಲಿ ಪದ್ಧತಿ. ಆಮೇಲೆ ಸಪಿಂಡೀಕರಣ, ಹಿರಿಯರ ಜೊತೆಗೆ ಅವ್ರನ್ನ ಜೋಡಿಸುವಂಥದ್ದು. ಇವತ್ತೇನು ವೈಕುಂಠ ಸಮಾರಂಭ, ವೈಕುಂಠದ ಕಡೆಗೆ ಹೊರಡುತ್ತೆ ಪ್ರಯಾಣ. ಇದು ನಮಗೆ 1 ವರ್ಷ, ದೇವತೆಗಳಿಗೆ 1 ದಿವಸ. ಇವತ್ತಿಂದ ಅದರ ಪ್ರಯಾಣ ಪ್ರಾರಂಭ ಆಗುತ್ತೆ. ಜೀವದ ಪ್ರಯಾಣ 16 ಸ್ಟೇಜಸ್ ಇದೆ. ಅದಕ್ಕೆ ಸೌಮ್ಯಪುರದಿಂದ ಬಹುಭೀತಿಪುರ, ಸಂಯಮೀಪುರ ಅಂತ ಹೇಳ್ತಾರೆ. ಇದೆಲ್ಲ ದೃಢ ಒಳ್ಳೆ ಇರೋದು. ಆಮೇಲೆ ನೀವು ನೋಡ್ಕೊಂಡ್ ಬಂದ್ರ ಅಂತ ಕೇಳ್ಬೇಡಿ, ಇದು ಹೋಗಿದ್ದು ಜ್ಞಾಪಕ ಇಲ್ಲ ಅಂತ. ಆ ಸಂಯಮೀಪುರಕ್ಕೆ ಅವಾಗ ಇನ್ನೊಂದು ವೈಕುಂಠ ಸಮಾರಾಧನೆ ಮಾಡ್ತಾರೆ. ಅದಕ್ಕೇನೆ 6ನೇ ತಿಂಗಳಲ್ಲೇನೆ ವೈತರಣಿ ನದಿ, ಅಕಸ್ಮಾತ್ ತಪ್ಪುಗಳು ಮಾಡಿದ್ರೆ ವೈತರಣಿ ನದಿ ದಾಟುವಂಥದ್ದು. ಹಾಗೆ ಗೋದಾನಗಳು ಮಾಡ್ತಾರೆ. ಗೋದಾನ ಮಾಡೋದ್ರಿಂದ ಅವರು ನಾವೇ ಆಗಿ ಜೀವನ ಕಟಾಯಿಸ್ಬಿಡುತ್ತೆ. ಬರೀ ಆ ವ್ಯಕ್ತಿಯನ್ನಲ್ಲ, ಪತ್ನಿನ, ತಾಯಿನ, ಮಕ್ಕಳನ್ನ ಎಲ್ಲರೂ ರಕ್ಷಣೆ ಮಾಡ್ತಾರೆ. ಗಾಯಕರನ್ನು ಪುಣ್ಯ ಅಲ್ಲ. ಏಕೈಕ ಬ್ರಾಹ್ಮಣಿಗಿರುವಂತ ಒಳ್ಳೆ ಬ್ರಹ್ಮಾಸ್ತ್ರ ಆಗಿದ್ದ ಹಾಗೆ. ನಿಜವಾಗ್ಲೂ ಬ್ರಹ್ಮಾಸ್ತ್ರಕ್ಕೆ ಬೀಜಾಕ್ಷರ ಮಂತ್ರ ಯಾವುದೊಂದು ಗಾಯತ್ರಿ ಮಂತ್ರನೇ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಾಗ ಗಾಯತ್ರಿ ಮಂತ್ರ ಹೇಳಿ ಪ್ರಯೋಗ ಮಾಡೋದು ಶ್ರೇಷ್ಠವಾದ ಮಂತ್ರ. ಆದಷ್ಟು ನಮ್ಮ ಮನೆಗಳಲ್ಲಿ ನಾವು ಗಾಯತ್ರಿ ಉಪಾಸನೆ ಮಾಡ್ತಾ, ಸೂರ್ಯ ಉಪಾಸನೆ ಮಾಡ್ತಾ, ಕಿಂಚಿತ್ತಾದರೂ ಕೆಲವಾರು ಕಷ್ಟಗಳಿಂದ ನಾವು ದೂರ ಆಗೋಣ. ಬ್ರಾಹ್ಮಣರಿಗೆ ಎಲ್ಲ ವೃತ್ತಿಗಳ ರಕ್ಷಣೆ ಅದೇನೆ.
ನಾವು ಹೆಚ್ಚು ಹಣ ಖರ್ಚು ಮಾಡೋಕ್ಕಾಗಲ್ಲ, ಬೇರೆಯವರ ಸಹಾಯವನ್ನು ಹೆಚ್ಚು ನಾವು ಪಡೆಯೋಕ್ಕಾಗಲ್ಲ. ಅದರಿಂದ ಅದನ್ನು ನಾವೆಲ್ಲ ಮಾಡೋಣ ಅನ್ನೇ ಭಗವಂತ ಕರ್ತವ್ಯ ಧರ್ಮ ಸಂಚಯ ಅಂತ ಹೇಳಿದ್ರು. ಒಂದೆರಡು ಬಗ್ಗೆ ಮಾತಾಡೋಕ್ಕೆ ಇವರೆಲ್ಲ ಹಿರಿಯರಿದ್ದಾರೆ. ಅವನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಹ್ಯಾಕ್ ಕೂತಿದ್ರು, ಎಲ್ಲ ಊಟಕ್ಕೆ ಎಲ್ಲ ಒಳ್ಳೆ ಋಷಿಗಳು ಕೂತ ಕೂತಿದ್ರು. ಬರೀ ಬ್ರಾಹ್ಮಣರಲ್ಲ ಅವರು, ಎಲ್ಲ ಋಷಿಗಳನ್ನು ಕರೆದಾಗ. ಇದಕ್ಕೆ ಸಾಕ್ಷಿ ಏನು ಅಂದ್ರೆ ಆ ಎರಡು ಜೀವಗಳು ಮಾಡಿದಂಥ ಪುಣ್ಯ. ಅದಕ್ಕಾಗಿ ಉತ್ತಮ ಗತಿ ಅವರಿಬ್ಬರು ಸಿಕ್ಕಿ ಪ್ರಾರ್ಥನೆ ಮಾಡ್ಕೊಂಡು ಶ್ರೀಕೃಷ್ಣ ಬರೀ ಆ ವ್ಯಕ್ತಿಯನ್ನೆಲ್ಲ ನಮ್ಮ ಪತ್ನಿನ, ಅವನ ತಾಯಿನ, ಅವನ ಮಕ್ಕಳನ್ನ ಎಲ್ಲರೂ ರಕ್ಷಣೆ ಮಾಡ್ತಾರೆ. ಗಾಯಕರನ್ನು ಪುಣ್ಯ ಇಲ್ಲ. ಅದಕ್ಕೆ ಬ್ರಾಹ್ಮಣಿಗಿರುವಂತ ಒಳ್ಳೆ ಬ್ರಹ್ಮಾಸ್ತ್ರ ಇದ್ದ ಹಾಗೆ. ನಿಜವಾಗ್ಲೂ ಬ್ರಹ್ಮಾಸ್ತ್ರಕ್ಕೆ ಬೀಜಾಕ್ಷರ ಮಂತ್ರ ಯಾವುದಂದ್ರೆ ಗಾಯತ್ರಿ ಮಂತ್ರನೇ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಾಗ ಗಾಯತ್ರಿ ಮಂತ್ರ ಹೇಳಿ ಪ್ರಯೋಗ ಮಾಡೋದು ಶ್ರೇಷ್ಠವಾದ ಮಂತ್ರ. ಆದಷ್ಟು ನಮ್ಮ ಮನೆಗಳಲ್ಲಿ ನಾವು ಗಾಯತ್ರಿ ಉಪಾಸನೆ ಮಾಡ್ತಾ, ಸೂರ್ಯ ಉಪಾಸನೆ ಮಾಡ್ತಾ, ಕಿಂಚಿತ್ತಾದರೂ ಕೆಲವಾರು ಕಷ್ಟಗಳಿಂದ ನಾವು ದೂರ ಆಗೋಣ. ಬ್ರಾಹ್ಮಣರಿಗೆ ಎಲ್ಲಾದ್ರೂ ರಕ್ಷಣೆ ಅದೇನೆ. ನಾವು ಹೆಚ್ಚು ಹಣ ಖರ್ಚು ಮಾಡೋಕ್ಕಾಗಲ್ಲ, ಬೇರೆಯವರ ಸಹಾಯವನ್ನು ಹೆಚ್ಚು ನಾವು ಪಡೆಯೋಕ್ಕಾಗಲ್ಲ. ಅದರಿಂದ ಅದನ್ನು ನಾವೆಲ್ಲ ಮಾಡೋಣ ಅನ್ನೇ ಭಗವಂತ ಕರ್ತವ್ಯ ಧರ್ಮ ಸಂಚಯ ಅಂತ ಹೇಳಿದ್ರು. ಒಂದೆರಡು ಬಗ್ಗೆ ಮಾತಾಡೋಕ್ಕೆ ಇವರೆಲ್ಲ ಹಿರಿಯರಿದ್ದಾರೆ. ಅವನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಹ್ಯಾಕ್ ಕೂತಿದ್ರು, ಎಲ್ಲ ಊಟಕ್ಕೆ ಎಲ್ಲ ಒಳ್ಳೆ ಋಷಿಗಳು ಕೂತ ಕೂತಿದ್ರು. ಬರೀ ಬ್ರಾಹ್ಮಣರಲ್ಲ ಅವರು, ಎಲ್ಲ ಋಷಿಗಳನ್ನು ಕರೆದಾಗ. ಇದಕ್ಕೆ ಸಾಕ್ಷಿ ಏನು ಅಂದ್ರೆ ಆ ಎರಡು ಜೀವಗಳು ಮಾಡಿದಂಥ ಪುಣ್ಯ. ಅದಕ್ಕಾಗಿ ಉತ್ತಮ ಗತಿ ಅವರಿಬ್ಬರು ಸಿಕ್ಕಿ ಪ್ರಾರ್ಥನೆ ಮಾಡ್ಕೊಂಡು ಶ್ರೀಕೃಷ್ಣ